ಜಮೀರ್ ಅವರು ತಿಂದು ಮನೆಗೆ ದ್ರೋಹ ಬಗ್ಗೆ ಅಂತ ಕೆಲಸನ ಯಾವಾಗೂ ಸಹ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನೇ ಇವಾಗಲೂ ಸಹ ಮಾಡಿದ್ದಾರೆ. ದೇವೇಗೌಡರು ಮತ್ತು ಕುಮಾರಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಗೌರವದಿಂದ ಮಾತಾಡೋದು ಕಲೀರಿ. ಯಾಕೆಂದ್ರೆ ನೀವು ಅವ್ರ ಮನೆಯಲ್ಲಿ ಅನ್ನ ತಿಂದಿದ್ದೀರಾ. ಒಂದು ಮನೆಯಲ್ಲಿ ಅನ್ನ ತಿಂದ ಒಂದು ನಾಯಿನೂ ಸಹ ಕೃತಜ್ಞತೆ ಇರುತ್ತೆ ಅದಕ್ಕೆ. ಅದೇ ಜಮೀರ್ ಅವರು ಕ್ಷಮೆಗೆ ಅರ್ಹರೇ ಅಲ್ಲ. ಯಾಕೆಂತಂದ್ರೆ ಪದೇ 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 ಇದೇ ರೀತಿ ಅವರ ನಡವಳಿಕೆ ಇರೋದ್ರಿಂದ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಈ ರಾಜ್ಯದಲ್ಲಿ ಜಮೀರ್ ಅಹಮದ್ ಅವರೊಬ್ಬ ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಅಂತ 4 ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬ. ಅಂತ ಕುಟುಂಬನೇ ನಾನು ಇವತ್ತು ಖರೀದಿ ಮಾಡಿಬಿಡ್ತೀನಿ ಅಂತ ಮಾತನಾಡ್ತಕ್ಕಂಥದ್ದು, ಕುಮಾರಣ್ಣವ್ರ ಬಗ್ಗೆ ಅತ್ಯಂತ ಕೀಳು ಪದಗಳನ್ನು ಬಳಸಿ ಮಾತನಾಡ್ತಕ್ಕಂಥದ್ದು, ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದೇ ತರ ನೀವು ಮಾತಾಡ್ತಾ ಇದ್ರೆ JDS ಪಕ್ಷದಿಂದ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಕಲ್ಲಲ್ಲಿ ಹೊಡೆದ್ಬಿಟ್ಟು ಹೋಗ್ತಾರೆ. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮಲ್ಲಿ ಅಂದರೆ ಜಮೀರ್ ಅವರು ಮೊದಲು JDS ಪಕ್ಷದಲ್ಲೇ ಬೆಳೆದು ಬಂದಿದ್ರು ಕೂಡ ಈ ಥರ ಪದಗಳನ್ನ ಬಳಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದೇನಿಲ್ಲ. ಜಮೀರ್ ಅವರು ತಿಂದು ಮನೆಗೆ ದ್ರೋಹ ಬಗ್ಗೆ ಅಂತ ಕೆಲಸನ ಯಾವಾಗೂ ಸಹ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನೇ ಇವಾಗಲೂ ಸಹ ಮಾಡಿದ್ದಾರೆ. ಚನ್ನಪಟ್ಟಣ ಇವತ್ತೇನು ಉಪಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಅವರು ಬಂದು ರಾಜ್ಯದ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಜನಾಂಗೀಯ ನಿಂದನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರು, ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಕೇಂದ್ರದ ಒಬ್ಬ ಮಂತ್ರಿಗಳ ಬಗ್ಗೆ ಈ ರೀತಿ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತೇನು ಜಮೀರ್ ಅವರು ಇದೊಂದು ಬಾರಿ ಈ ರೀತಿ ಮಾತಾಡಿಲ್ಲ. ಕರ್ನಾಟಕ ರಾಜ್ಯ ಯಾವಾಗೂ ಸಹ ಶಾಂತಿ ಸುವ್ಯವಸ್ಥೆಗೆ ಯಾವಾಗೂ ಸಹ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ರಾಜ್ಯ. ಆದರೆ ಇಂಥ ಒಬ್ಬ ಕಿಡಿಗೇಡಿ ಜಮೀರ್ ಅಹಮದ್ ಅವರಿಂದ ಯಾವಾಗಲೂ ಸಹ ಕಾನೂನು ಸುವ್ಯವಸ್ಥೆ ಹಾಳಾಗೋದು ಅಷ್ಟೇ ಅಲ್ಲ, ನಾನು ಆಗ್ರಹ ಮಾಡ್ತಕ್ಕಂಥದ್ದು ಇಷ್ಟೇ. ಜಮೀರ್ ಅವ್ರದ್ದು ಇದೊಂದು ಬಾರಿ ಅಲ್ಲ ಈ ರೀತಿ ನಡ್ಕೊಂಡಿರ್ತಕ್ಕಂಥದ್ದು, ಈ ರೀತಿ ಮಾತನಾಡಿರ್ತಕ್ಕಂಥದ್ದು. ಜಮೀರ್ ಅಹಮದ್ ಅವರು ಪ್ರತಿ ಬಾರಿ ಇದೇ ರೀತಿ ಅವ್ರ ನಡವಳಿಕೆ. ಅವ್ರು ಏನು ತಿಳ್ಕೊಂಡಿದ್ದಾರೆ, ಯಾರನ್ನ ಅದು ಕೆರಳಿಸಿ ಮಾತನಾಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಸಭೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನೀವು ನೋಡಿದ್ದೀರಿ, ಆ ಸಮುದಾಯದ ಯುವಕರನ್ನ ಯಾವ ರೀತಿ ಕೆರಳಿಸಿ ಮಾತನಾಡ್ತಾರೆ ಅಂತೇಳಿ. ಅದು ಅವರ ಚಾಳಿ. ಏನು ಇವತ್ತು ಈ ರಾಜ್ಯದಲ್ಲಿ ಜಮೀರ್ ಅಹಮದ್ ಅವರೊಬ್ಬ ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಅಂತ 4 ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬ. ಅಂಥ ಕುಟುಂಬನೇ ನಾನು ಇವತ್ತು ಖರೀದಿ ಮಾಡಿಬಿಡ್ತೀನಿ ಅಂತ ಮಾತನಾಡ್ತಕ್ಕಂಥದ್ದು, ಕುಮಾರಣ್ಣವ್ರ ಬಗ್ಗೆ ಅತ್ಯಂತ ಕೀಳು ಪದಗಳನ್ನು ಬಳಸಿ ಮಾತನಾಡ್ತಕ್ಕಂಥದ್ದು, ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ, ಕೂಡಲೇ ಜಮೀರ್ ಅಹಮದ್ ಅವ್ರನ್ನ ರಾಜ್ಯ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಈಗಾಗಲೇ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೂ ಮಾನ್ಯ ಗವರ್ನರ್ ಅವ್ರಿಗೂ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದೀವಿ. DC ಅವ್ರಿಗೂ ಸಹ ಒಂದು ದೂರನ್ನು ಕೊಟ್ಟಿದ್ದೀವಿ. ಗವರ್ನರ್ ಅವ್ರಿಗೂ ಒಂದು ದೂರನ್ನು ಕೊಡಲೋರು ಇದ್ದೀರಿ. ಅದೇ ರೀತಿ ಕಾನೂನು ಪಕ್ಷದ ನಗರ ಘಟಕದಿಂದ ಕಾನೂನು ಹೋರಾಟವನ್ನು ಸಹ ಮಾಡ್ತೀವಿ. ಇದರಲ್ಲಿ ಯಾವುದೇ ಹಿಂದೆ ಹೋಗೋದಿಲ್ಲ. ಜಮೀರ್ ಅಹಮದ್ ಅವರು ಒಂದು ಬಾರಿ ಆದರೆ ಕ್ಷಮೆ ಅರ್ಹರು, ಆದರೆ ಜಮೀರ್ ಅಹಮದ್ ಅವರು ಕ್ಷಮೆಗೆ ಅರ್ಹರೇ ಅಲ್ಲ. ಯಾಕೆಂತಂದರೆ ಪದೇ 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 ಇದೇ ರೀತಿ ಅವರ ನಡವಳಿಕೆ ಇರೋದ್ರಿಂದ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಹಾಗಾಗಿ ಆ ಕೇಂದ್ರದ ನಾವು ಇವತ್ತು ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡಲೇ ಇವರನ್ನು, ಈ ರಾಜ್ಯದ KPCC ಅಧ್ಯಕ್ಷ ಆಗಿರುವಂಥ DK ಶಿವಕುಮಾರ್ ಅವರು ಸಹ ಕೂಡಲೇ ಇವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಇವಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮಲ್ಲಿ ಅವ್ರು ಈ ಥರ ಮಾತಾಡಿರೋದು, ಈ ಸರಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಅವ್ರು ಮಾತಾಡಿರೋ ವರ್ಡ್ಸ್ಗಳು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಮೇಡಮ್, ನಾವು ಒಂದು 15ರಿಂದ 20 ಸಾವಿರ ಲೀಡಲ್ಲಿ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪೂಜ್ಯ ದೇವೇಗೌಡರು ಸಾಹೇಬ್ರ ಬಗ್ಗೆ ಅವರು ಏಕವಚನದ ವಾಗ್ದಾಳಿ, ಜಮೀರ್ ಅಹಮದ್ ಅವರು ಜನಾಂಗೀಯ ನಿಂದನೆ ಹೇಳಿಕೆ, ಇವೆಲ್ಲವನ್ನು ನೋಡಿದ್ರೆ ಕನಿಷ್ಠ ನಾವು 30,000ಕ್ಕೂ ಹೆಚ್ಚು ಅಂತರದಿಂದ ನಾವು ಗೆಲ್ತೀವಿ ಅಂತೇಳಿ ನಮಗೀಗ ಮಂದಟ್ಟಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಅಹಮದ್ ಬಳಸಿರುವಂಥ ಪದ ಇರ್ಬೋದು, ಬಣ್ಣದಿರ್ಬೋದು, ಕುಟುಂಬನ JDS ಕುಟುಂಬನ ತಂದಿರೋದಿರ್ಬೋದು, ಇದ್ರ ಬಗ್ಗೆ ಹೇಳೋದಿದ್ರೆ? ಇದು ಉಪಚುನಾವಣೆಯಲ್ಲಿ ಏನು ಜಮೀರ್ ಅಹಮದ್ದು ಅವರ ಜನಾಂಗದವ್ರನ್ನ ಹೋಲಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾತುಗಳನ್ನ ಆಡಿದ್ದಾರೆ. ಅವರು ನಾವು ಮುಂದೆ ಮುಸ್ಲಿಮ್ಗಳು ಏನಿದ್ದೀವಿ ಅಣ್ಣ ತಮ್ಮದ್ರ ಥರ ಇದ್ದೀವಿ, ಇದನ್ನು ತಂದಿಡೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್. ಅದಕ್ಕೆ ಹೇಳ್ತಾ ಇದ್ದೀವಿ ಅವ್ರಿಗೆ, ಯಾವ ಕಾರಣಕ್ಕೂ ದೇವೇಗೌಡರು ಮತ್ತು ಕುಮಾರಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಗೌರವದಿಂದ ಮಾತಾಡೋದು ಕಲೀರಿ. ಯಾಕೆಂದರೆ ನೀವು ಅವ್ರ ಮನೇಲಿ ಅನ್ನ ತಿಂದಿದ್ದೀರಾ. ಒಂದು ಮನೆಯಲ್ಲಿ ಅನ್ನ ತಿಂದ ಒಂದು ನಾಯಿನೂ ಸಹ ಕೃತಜ್ಞತೆ ಇರುತ್ತೆ ಅದಕ್ಕೆ. ಒಂದು ನಾಯಿಗೂ ಕೃತಜ್ಞತೆ ಇದೆ, ಅದು ನಿನಗಿಲ್ಲ ಅನಿಸುತ್ತೆ ಅದು. ಯಾಕೆಂದರೆ ದೇವೇಗೌಡರ ಬಗ್ಗೆ ಅಂಥ ಮಹಾನ್ ವ್ಯಕ್ತಿ, ಇಡೀ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕದಿಂದ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಆಗಲಿ ಯಾವುದೇ ಇದರಿಂದ ಯಾರು ಒಬ್ಬ ಗೆದ್ದುಬಿಟ್ಟು ಪ್ರಧಾನಮಂತ್ರಿ ಆಗಿ ಬರಲಿ, ಅವತ್ತು ಈ ದೇಶದಲ್ಲಿ ನೀವು ತೋರಿಸ್ತೀರಿ ನಿಮ್ಮ ಇದೇನು ಅಂತ ನೋಡಿರಿ. ಇವಾಗ ಇದೇ ಥರ ನೀವು ಮಾತಾಡ್ತಾ ಇದ್ದರೆ JDS ಪಕ್ಷದಿಂದ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಕಲ್ಲಲ್ಲಿ ಹೊಡೆದ್ಬಿಟ್ಟು ಹೋಗ್ತಾರೆ. ಆಯಿತಾ? ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಅದಕ್ಕೆ ನ್ಯಾಯವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ನ್ಯಾಯವಾಗಿ ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಚಿವನಾಗಿದ್ದೀರಾ, ಆ ಸಚಿವನ ಸ್ಥಾನಕ್ಕೆ
ನೀವು ಮರ್ಯಾದೆ ಕೊಡುವಂಥದ್ದು ಇದ್ದರೆ ಇಲ್ಲ ಅಂದರೆ ಫಸ್ಟು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಸಚಿವ ಸ್ಥಾನದಿಂದ ಕಿತ್ತು ಬಿಸಾಕಿ ಮೊದಲು ಈ ರಾಜ್ಯಕ್ಕೆ ಮರ್ಯಾದೆ ತಂದುಕೊಡುವಂಥ ಕೆಲಸ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ಬೀಟ್ ಪ್ಲಸ್ ಕರ್ನಾಟಕ.